ಇವತ್ತು ಅರಣ್ಯ ಇಲಾಖೆ 2 ವರ್ಷದಲ್ಲಿ ಗಣನೀಯವಾದಂತಹ ಒಂದು ಸಾಧನೆ ಮಾಡಿದ್ದೇವೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆಯ ಪರಿಣಾಮ ಎದುರಿಸಲು ಮರ ಬೆಳೆಸುವುದೊಂದೇ ಪರಿಹಾರ ಎಂಬುದನ್ನು ಮನಗಂಡು ಇವತ್ತು 2 ವರ್ಷದ ಅವಧಿಯಲ್ಲಿ ಸುಮಾರು 8.5 ಕೋಟಿ ಸಸಿಗಳನ್ನು ನಾವು ನೆಟ್ಟಿದ್ದೇವೆ. ನಾವು ನೆಟ್ಟಂತಹ ಸಸಿ ಇದು ಬದುಕಿದೆಯಾ ಇಲ್ಲ ಅಂತ ಹೇಳಿ ಆಡಿಟ್ ಮಾಡಿ ವೆಬ್ಸೈಟ್ ಮೇಲೆ ಅದನ್ನು ಪ್ರಚುರಪಡಿಸಬೇಕು ಅನ್ನುವಂಥ ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಅದನ್ನು ಅಪ್ಲೋಡ್ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಏನು ಅರಣ್ಯ ಒತ್ತುವರಿ ಆಗಿತ್ತು, ಈ ಒತ್ತುವರಿ ತೆರವು ಮಾಡುವಂತಹ ಸಂದರ್ಭದಲ್ಲಿ ಸುಮಾರು 2 ವರ್ಷದಲ್ಲಿ 6,125 ಎಕರೆ ಭೂಮಿ, ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನು ಒತ್ತುವರಿ ತೆರವು ಮಾಡಿದ್ದೇವೆ. ಅರಣ್ಯ ಕ್ಷೇತ್ರ ಹೆಚ್ಚಿಗೆ ಮಾಡಿಸಿದ್ದೇವೆ. ಹಾಗೆ ಬ್ಯಾಂಗ್ಳೂರು ಬಹಳ ವೇಗವಾಗಿ ಬೆಳೀತಾ ಇದೆ. ಅದರಲ್ಲಿ ಇದರ ಒಂದು ಗ್ರೀನರಿ ಉಳಿಸಬೇಕು ಅಂತ ಹೇಳಿ ಇವತ್ತು ಬೆಂಗಳೂರಿನ ಗ್ರೇಟರ್ ಹೆಸರುಘಟ್ಟ ಅದನ್ನು 5,678 ಎಕರೆ ಪ್ರದೇಶ ಇವತ್ತು ಸಂರಕ್ಷಿತ ಹುಲ್ಲುಗಾವಲು ಅಂತ ಹೇಳಿ ಘೋಷಣೆಯನ್ನು ನಾವು ಮಾಡಿದ್ದೇವೆ. ಇವತ್ತು ಹೆಸರು ಅದಕ್ಕೆ ಹೆಚ್ಚಿಗೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ 15,000 ಎಕರೆ ಭೂಮಿಗಿಂತಲೂ ಹೆಚ್ಚಿಗೆ ಮೀಸಲು ಅರಣ್ಯ ಅಂತ ಹೇಳಿ ಸರ್ಕಾರಿ ಭೂಮಿ, ಕಂದಾಯ ಭೂಮಿ ಇದ್ದಂಥದ್ದು ಮೀಸಲು ಅರಣ್ಯ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದೇವೆ. ಇದೊಂದು ದಾಖಲೆ. ಅದರ ಜೊತೆಯಲ್ಲಿ ಮೊನ್ನೆ ಬೆಳಗಾಂನಲ್ಲಿ ಭೀಮಗಢ ಅರಣ್ಯ ತಳೆವಾಡಿಯಲ್ಲಿ ಸ್ವಯಂ ಇಚ್ಛೆಯಿಂದ ಅವರು ಸ್ವತಃ ಬಂದು ನಾವು ಅರಣ್ಯ ಪ್ರದೇಶದಿಂದ ಹೊರಬರ್ತೀವಿ ಅಂತೇಳಿ ಹೇಳಿ ಮುಖ್ಯವಾಹಿನಿಯಲ್ಲಿ ಬದುಕಬೇಕು ಅಂತ 27 ಕುಟುಂಬಗಳಿಗೆ ನಾವು ಅರಣ್ಯ ಪ್ರದೇಶದಿಂದ ಇವತ್ತು ಅವರಿಗೆ ಪುನರ್ವಸತಿ ಕಲ್ಪಿಸಿಕೊಡುವಂಥ ಒಂದು ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಅರಣ್ಯ ಅಪರಾಧಗಳನ್ನು ತಡೀಲಿಕ್ಕೆ ಇವತ್ತು ಆನ್ಲೈನ್ ಎಫ್ಐಆರ್ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಬೆಂಗಳೂರಿನಲ್ಲಿ 200 ವರ್ಷಗಳ ಹಿಂದೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ನಂತರ ಮತ್ತೊಂದು ಉದ್ಯಾನವನ ನಿರ್ಮಾಣ ಆಗಿಲ್ಲ. ಹೀಗಾಗಿ ಬೆಂಗಳೂರಿನ ಒಂದು ಉದ್ಯಾನ ನಗರಿ ಅನ್ನುವಂಥ ಖ್ಯಾತಿ ಉಳಿಸಬೇಕು ಅಂತ ಹೇಳಿ 153 ಎಕರೆ ಪ್ರದೇಶದಲ್ಲಿ ಇದೇ ನಮ್ಮ ಮಾದಪ್ಪನಹಳ್ಳಿಯಲ್ಲಿ ಒಂದು ಬೃಹತ್ ಆದಂಥ ಉದ್ಯಾನವನ ನಿರ್ಮಾಣ ಮಾಡಲಿಕ್ಕೆ ನಾವು ಚಾಲನೆ ಕೊಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅನುದಾನವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇವತ್ತು ನಾವು ರಾಜ್ಯದಲ್ಲಿ ಮಾನವ ಪ್ರಾಣಿ ಸಂಘರ್ಷ ಇದನ್ನು ತಡಿಬೇಕು ಅಂತ ಹೇಳಿ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡುವಂಥದ್ದು, ಟೆಂಕ್ಟೈಕಲ್ ಫೆನ್ಸಿಂಗ್ ಹಾಕುವಂಥದ್ದು, EPT ಮಾಡುವಂಥದ್ದು, ಅದರಲ್ಲಿ ವಿಶೇಷವಾಗಿ ರೈಲ್ವೆ ಬ್ಯಾರಿಕೇಡ್ ಮಾಡಲಿಕ್ಕೆ ಇವತ್ತು ಹೆಚ್ಚುವರಿ ಹೋದ ಸಲ ಮಾನ್ಯ ಮುಖ್ಯಮಂತ್ರಿಗಳು 300 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಕ್ಕಾಗಿ ಸುಮಾರು 100 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಮಾಡಿದ್ದೇವೆ. ಇನ್ನು 100 ಕಿಲೋಮೀಟರ್ ಹೆಚ್ಚುವರಿಯಾಗಿ ಅದನ್ನು ಮಂಜೂರಾತಿ ಮಾಡಿಸಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಯಲ್ಲಿ ಖಾಲಿ ಹುದ್ದೆ ಭರ್ತಿ ಮಾಡುವಂಥದ್ದು ಇರ್ಬೋದು. ಅದರ ಜೊತೆಯಲ್ಲಿ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ HMT 443 ಎಕರೆ ಭೂಮಿ 15,000 ಕೋಟಿ ರೂಪಾಯಿಯ ಮೌಲ್ಯದ ಭೂಮಿಯನ್ನು ಮರುವಶಪಡಿಸಿಕೊಳ್ಳಲಿಕ್ಕೆ ಈಗಾಗಲೇ ನಾವು ಕ್ರಮ ತೆಗೆದುಕೊಂಡಿದ್ದೇವೆ. ಕೋರ್ಟಲ್ಲಿ ನಡೀತಾ ಇದೆ. 7,000 ಎಕರೆ ಭೂಮಿ ಇದು ಲೀಸ್ ಕೊಟ್ಟಂಥದ್ದು, ಮತ್ತೆ ವಾಪಸ್ ಪಡೀಲಿಕ್ಕೂ ನಾವು ಕ್ರಮ ಜರುಗಿಸ್ತಾ ಇದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಲವಾರು ಇವತ್ತು ಸಾಧನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾಡಿದ್ದೇವೆ. ಮತ್ತು ಇವತ್ತು ವಿಶೇಷವಾಗಿ ಫ್ರೆಂಡ್ಸ್, first of all I would like to my heartiest congratulations to our guest from brotherly state of Andhra Pradesh, Shri Pawan Kumar ji, for his excellent work in his state. Not only has he been very proactive in terms of governance and decision making, but he has taken up various initiatives towards conservation, environment protection and sustainable development in the state of Andhra Pradesh, which are going to help the state manage its natural resources in an efficient and effective way. More importantly, he too is an avid environmentalist and very passionate about conservation. No wonder he is doing so well for his state. As I was coming to this program's venue this morning, a journalist asked me as to how a forest minister of Indian National Congress ruled state is working closely with the forest minister of an NDA alliance ruled state, as it is not very common sight in a polity today. To that question,
I simply put forth a very simple fact. We are all Indians first and ministers of our respective states later. We are both wanting to do good work for our respective states, help uplift our people, protect our resources and conserve the natural bounty of our respective states we inherited. For that very purpose, we decided to set our political differences aside and work on our shared commitment towards conservation, wildlife protection, environment management and sustainable development. Today's event is an important step towards that shared commitment as we commence an important chapter of collaboration with the state of Andhra Pradesh. Man-animal conflict is an issue not just limited to our state. A biodiversity-rich state like Andhra Pradesh is facing similar challenges and has been looking at various solutions to mitigate the issue. In fact, when Pawan Kalyanji paid me a visit on 8th of August 2024, he had expressed concern over the rising incidents of human-elephant conflict in his state. He was keen on understanding how we are going about mitigating it over here and also emphasized on collaborating so our departments can learn from each other and can adopt the best practices to help protect the biodiversity in our respective states. I have to admit that I was pleasantly surprised by his acumen and his deep understanding on the issues ailing our departments. During the conversation, he talked about his vision for his state and how he wants to work diligently on the aspect of conservation. He told me about how the movie Gandhada Gudi, featuring our legendary son of the soil, Dr. Rajkumar, another avid environmentalist, had inspired him to work towards conservation of forests along with protection of wildlife and quoted the forest-themed poetry from Rashtrakavi Kuvempu. When he hosted me in Vijayawada in the month of September 2024, he recited Kannada verses sending a powerful message of cultural unity and historic ties between our two brotherly states. In this context, I would also like to acknowledge the deep historical, linguistical and cultural bonds that Karnataka and the twin Telugu states of Andhra Pradesh and Telangana share. From ancient practices to shared traditions and festivals, the connection between our people runs deep. Our forests too are part of this shared heritage. Wildlife does not recognize man-made borders and neither should it affect our resolve to protect them. In fact, when he had requested us to support the Forest Department of Andhra Pradesh state by providing trained Kumki elephants to help them manage and capture rogue elephants responsible for loss of lives and damage to crops in the state without harming them, we readily agreed to accede to his request. In fact, I consulted Honorable Chief Minister regarding that and he was kind enough to accept and sanction it. We did so as only a person with empathy, great foresight and a genuine desire to find humane and sustainable solutions to wildlife protection would have come up with a request like this. Initially, we had agreed to provide 4 Kumki elephants to them, but upon further request for more numbers from their side, 6 elephants for operations, we decided to extend our support accordingly. I would like to highlight over here that these elephants are highly trained and can make complex roles in various forest terrains of Andhra Pradesh state. Today, I am very pleased to announce that Karnataka state is handing over 4 trained Kumki elephants. In fact, we had promised 6, but we are going to send 2 elephants later on. So earlier such transfer of wild elements between states was not communicated publicly, but after I assumed office, I have insisted that this process be made fully transparent so the people of both the states are aware of it. Moreover, we have informed Andhra Pradesh state that they must share the annual health, weight and performance reports of the elephants we are providing them with. We have made it a point to include these clauses in the memorandum of understanding signed between mine and Pawan Kalyan's office today. In fact, Pawan Kalyanji also himself has informed us that these elephants will be well taken care of and we have nothing to worry about. Also, I would like to inform everyone assembled over here that we have agreed to provide training and support to Andhra's Mahouts to help them learn the methods of capturing and taming wild elephants. As you all know, elephants are deeply woven into cultural fabric of Karnataka. The world-renowned Mysore Dasara festival, particularly the Jumbo Savari on Vijayadashmi, draws lakhs of people from around the world to witness the grand procession of elephants carrying the golden howdah of goddess Chamundeshwari. These animals
are not just loved and cared for, but they are revered by us Kannadigas. I want to make it very clear from this podium that we are not providing Mysore Dasara elephants to any other state. As we officially hand over this Kumki elephants to Andhra Pradesh state today, I am confident that this act of cooperation will deepen the bond between our two states. As is our tradition, we will do the ceremonial Gajap Puja before sending them off, just as we begin the Gajapayana from Veeran Hosanhalli during Dasara. This act is not just symbolic, but it reflects the deep respect and emotional bond that we share with these majestic animals. Also, this whole historic collaboration between Karnataka and Andhra Pradesh states will, I believe, set a template for other states to emulate and work on. Lastly, I would like to extend my heartfelt gratitude to our Honorable Chief Minister Siddaramaiah ji and Shri Pawan Kalyan Kumar ji, the Honorable Deputy Chief Minister and Forest Minister of Andhra Pradesh State, for being present here for this historic occasion. That being said, I appeal to all stakeholders to come together so we can work for a future where humans and wildlife can coexist in harmony, where conservationist takes precedence over destruction, and hope we can find the perfect balance, as that is very essential of the concept of sustainable development and the very way to mitigate ourselves against the vagaries of climate change. ಕೊನೆಯದಾಗಿ ನಾನು ಅವರ ಆಂಧ್ರಕ್ಕೆ ಹೋಗಿದ್ದಾಗ ಕನ್ನಡದಲ್ಲಿ ಒಂದು ಕವನವನ್ನು ಹೇಳಿದರು ಪವನ್ ಕಲ್ಯಾಣ್ ಅವರು. ನಾನು ಕನ್ಕ್ಲೂಡ್ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದು ತೆಲುಗು ಭಾಷೆ ಒಂದು ಸಾಲು ಹೇಳಿ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ప్రకృతి అద్దం రెండు ఒకటే, అద్దం నువ్వులాగా ఉంటే అలాగే చూపిస్తుంది. ప్రకృతి నువ్వు దాన్ని కాపాడితే అది నిన్నంతే కాపాడుతుంది. ಇದರ ಅರ್ಥ ಪ್ರಕೃತಿ ಕನ್ನಡಿ ಎರಡೂ ಒಂದೇ. ಕನ್ನಡಿ ಇರುವ ರೂಪವನ್ನೇ ನಿಮಗೆ ತೋರಿಸುತ್ತದೆ. ನೀವು ಪ್ರಕೃತಿ ರಕ್ಷಿಸಿದರೆ ಪ್ರಕೃತಿ ನಿಮ್ಮನ್ನು ರಕ್ಷಿಸುತ್ತದೆ. ವೃಕ್ಷೋ ರಕ್ಷತಿ ರಕ್ಷತ ಅನ್ನುತ್ತಾರೆ. ನಾವು ಮರವನ್ನು ಕಾಪಾಡಿದರೆ ನಮ್ಮನ್ನು ಮರ ಕಾಪಾಡುತ್ತದೆ. ಇಂದಿನ ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆ ಕಾಲಘಟ್ಟದಲ್ಲಿ ನಮ್ಮನ್ನು ವೃಕ್ಷಗಳು ಮಾತ್ರ ರಕ್ಷಿಸಬಲ್ಲವು. ಹೀಗಾಗಿ ನೀವು ಪ್ರಕೃತಿ ಪರಿಸರ ಉಳಿಸಲಿಕ್ಕೆ ಸಂಕಲ್ಪ ಮಾಡೋಣ ಅನ್ನುವಂಥ ಒಂದು ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, sir, for your conviction